ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಬಟ್ಲಹಳ್ಳಿ ಗ್ರಾಮದ 23 ವರ್ಷದ ಜಿಎನ್ ನರ್ಮದಾ ಎಂಬ ಮಹಿಳೆಗೆ ಎರಡನೇ ಮಗುವಿಗೆ ಹೆರಿಗೆಯಾಗಿ 2 ತಿಂಗಳು ಆಗಿದ್ದು ಸಂತಾನಹರಣ ಚಿಕಿತ್ಸೆಗಾಗಿ ಚಿಂತಾಮಣಿಯ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಏಪ್ರಿಲ್ 23ರಂದು ದಾಖಲಾಗಿದ್ರು. ಸಂತಾನಹರಣ ಚಿಕಿತ್ಸೆ ವೇಳೆ ಮಹಿಳೆಯ ಕರುಳಿನ ಭಾಗದಲ್ಲಿ ತೊಂದರೆಯಾಗಿ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಅವರಿಗೆ ಸೂಕ್ತ ಚಿಕಿತ್ಸೆ ನೀಡಿದ್ರು. ಚಿಕಿತ್ಸೆ ಪಡೆದು ಕಳೆದ 4 ದಿನಗಳ ಹಿಂದೆ ಅಂದರೆ ಮೇ 7ರಂದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಮೇ 10ರಂದು ಮಧ್ಯರಾತ್ರಿ ಬಾಣಂತಿಯ ಆರೋಗ್ಯದಲ್ಲಿ ಏರುಪೇರು ಆಗಿ ಚಿಕಿತ್ಸೆಗಾಗಿ ಚಿಂತಾಮಣಿ ಆಸ್ಪತ್ರೆಗೆ ಬಂದಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಮೇ 10ರ ರಾತ್ರಿಯೇ ಬಾಣಂತಿ ಸಾವನ್ನಪ್ಪಿದ್ದಾರೆ. 6 ಗಂಟೆಗೆಲ್ಲ ಬಿಟ್ಟು ಹೋಗಿ ಮನೆ ಹತ್ರ ಹೋಗಿ ಕೆಲಸ ಮಾಡಿಕೊಂಡು ಇದ್ದೆ. 8:30 ಎಲ್ಲ ಮಾಡಿಬಿಟ್ಟವ್ರೆ. ಅದು ಅಷ್ಟೊತ್ತಿಗೆ ನಮ್ಮ ತಾಯಿ ಒಬ್ಳು ತೀರ್ಕೊಂಡಿತ್ತು. 10 ಗಂಟೆಗೆ ತೀರ್ಕೊಂಡಿತ್ತು. ಮತ್ತೆ ಫೋನ್ ಮಾಡಿದೆ, ಇನ್ಫೆಕ್ಷನ್ ಆಗಿದೆ, ಏನಪ್ಪ ಮಾಡೋದು, ಈ ಥರ ದೊಡ್ಡ ಆಪ್ರೇಷನ್ ಮಾಡಬೇಕಂತ. ಇನ್ನು ಬೇರೆ ಯಾವುದು ನಾನು ಪೇ ಕಟ್ ಆಗಿದ್ದು ಏನೂ ಹೇಳಿಲ್ಲ. ಇನ್ಫೆಕ್ಷನ್ ಆಗಿದೆ, ದೊಡ್ಡ ಆಪ್ರೇಷನ್. ಸರಿ ಮೇಡಮ್, ಇನ್ಫೆಕ್ಷನ್ ಆಗಿದೆ, ದೊಡ್ಡ ಆಪ್ರೇಷನ್ ಮಾಡಿ ಮೇಡಮ್, ಅಷ್ಟೇ ಆಗುತ್ತಾನೆ ಅಂತ ಕೇಳಿದೆ. ಆಯ್ತಪ್ಪ ಸರಿ ಅಂತ ಇಟ್ಬಿಟ್ರು. ಮತ್ತು ನಮ್ಮ ಹೆಂಡತಿ ನೋಡಿಕೊಂಡು ಹಂಗೆ ಇದ್ವಿ. ನಮ್ಮ ತಾಯಿ ತೀರ್ಕೊಂಡಿರ್ತೀರಲ್ಲ, ಅಲ್ಲಿ ಹೋಗಿದ್ದೆ. ಅಲ್ಲಿ ಕೆಲಸ ನೋಡಿಕೊಂಡು ಎಲ್ಲ ಆಗೋಯ್ತು. ಮಾಡ್ಕೊಂಡು ಮತ್ತೆ ಇಲ್ಲಿ ಬಂದೆ. ಆರಾಮಾಗಿದ್ದು ನಾನು ನೋಡಿಕೊಂಡು ಹೋದೆ. ಸಾಯಂಕಾಲ ಊಟ ತಗೊಂಡು ಬಂದೆ. ಅವ್ರಿಗೆ ಊಟ ಏನು 3 ದಿವಸ ಅಂದರು. 7 ದಿವಸ ಆಗಿದ್ದು ಊಟ ಕೊಟ್ಟಿಲ್ಲ. 7ನೇ ದಿವಸ ನಾನು ಡಾಕ್ಟ್ರ್ ಮೇಲೆ, ನರ್ಸಿನ ಮೇಲೆ ಆವಾಜ್ ಹಾಕಿದ್ರೆ ನಾರಾಯಣ ಸ್ವಾಮಿ ಡಾಕ್ಟ್ರು ಬಂದು ಈಗ ನೋಡಿಕೊಂಡು ಏನಮ್ಮ ಚೆಂದಾಗಿದೆಯಾ ಅಂತ ನೋಡಿಕೊಂಡು ಏನೋ ಚೆಂದಾಗಿದ್ದೀನಿ ಅಂತ ಹೇಳಿದ್ರೆ ಅದು ನಾರಾಯಣ ಸ್ವಾಮಿ ಡಾಕ್ಟ್ರು ಹೋದರು. ಈ ನರ್ಸೊಬ್ರು ಎಲ್ಲ ಹೇಳವ್ರೆ ಒಳಗೆ ನಾನು ಬೈದಿದ್ದು ಎಲ್ಲ ಬೈಯವ್ರಿಗೆ. ಅಷ್ಟೊತ್ತಿಗೆ ಬಂದ, ಏನಪ್ಪ ಎಲ್ಲ ಅವ್ರ ಮೇಲೆ ಆವಾಜ್ ಹಾಕ್ದೆ ಅಂತ. ಇದು ಇದು ಪೇಗು ಕಟ್ ಮಾಡಿದ್ದಾರೆ, ವಾಣಿ ಮೇಡಮ್ ಅಂತ, ವಾಣಿ ರೆಡ್ಡಿ ಮೇಡಮ್ ಅವರು ಪೇಗ್ ಕಟ್ ಮಾಡಿದ್ದಾರೆ. ಪೇಗ್ ಕಟ್ ಮಾಡಿದೆ. ಮತ್ತೆ ನೋಡಿಕೊಂಡು ನಾನು ರೆಡಿ ಮಾಡಿದ್ದೀನಿ. ಈಗ ಅದೆಲ್ಲ ಪೈಪೆಲ್ಲ ಹಾಕಿದ್ದೀನಿ, ಆರಾಮಾಗೈತೆ. ಈ ಮೆಡಿಸಿನ್ ಎಲ್ಲ ಆಚೆ ತಗೊಂಡು ಬರೋ ಅಂತ ಎಲ್ಲ ಮೆಡಿಸಿನ್ ಎಲ್ಲ ಆಚೆಯಿಂದ ನಾನು ತಗೊಂಡು ಬಂದು ಕೊಡ್ತಾಯಿದ್ದೀನಿ. ಎಲ್ಲ ಆಗ್ತಾಯಿದ್ರು. ಮತ್ತು 10 ದಿವಸ ಆಯಿತು. 10 ದಿವಸ ಏನೂ ಹೇಳಿಲ್ಲ. 11 ಆಯಿತು. 14ನೇ ದಿವಸ ನಾನು ಇವರು ಏನಾದ್ರು ಸಂತೋಷ್ ಡಾಕ್ಟ್ರು ಇವರೆಲ್ಲರೂ ಆಯ್ತಪ್ಪ ಮಾತಾಡೋಣ ಬರ್ರಿ ಸಂತೋಷ್ ಡಾಕ್ಟ್ರಿಗೆ ಆಪ್ರೇಷನ್ ಆಗಿದೆ ಕಾಲಂತ. ಆಪ್ರೇಷನ್ ಕೋಲಾರ್ಗೆ ಹೋಗಿದ್ದೀನಿ. ಅಲ್ಲಿಂದ ಬರೋಕ್ಕೆ ಬುಧವಾರ ಏನೋ ಬಂದ. ಬುಧವಾರ ಬಂದು ಗುರುವಾರ ಬೆಳಗ್ಗೆ ನಾನು ಮೇಲೆ ಕರೆಸಿ, ಏನಪ್ಪ ಇದೆಲ್ಲ ವಾಸಿ ಆಗಿದೆ, ಇದೆಲ್ಲ ವಾಸಿ ಆಗಿದೆ ಏನಂತ ಹೇಳಿದ್ರೆ ಭರೋಸಾ ಎಲ್ಲ ನಾವೇ ನೋಡ್ಕೊತೀವಿ, ಏನು ಪ್ರಾಬ್ಲಮ್ ಬಂದು ನಾವೇ ನೋಡ್ಕೊತೀವಿ, ಏನಪ್ಪ ಈಗ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ತೀವಿ. ಸರಿ ಸರ್, ಎಲ್ಲ ನೋಡ್ಕೊಟ್ಟಿರೋದು 10 ಜನ ಡಾಕ್ಟ್ರುಗಳು ಎಲ್ಲ ಹೇಳವ್ರೆ. ಈ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಗುರುವಾರ ಸಾಯಂಕಾಲ ಹೋದೆ. ಶುಕ್ರವಾರ ಸಾಯಂಕಾಲ ಹೋದೆ. ಶುಕ್ರವಾರ ಸಾಯಂಕಾಲ ಹೋಗಿ ಶನಿವಾರ ಬೆಳಗ್ಗೆ ಸಾಯಂಕಾಲ ಊಟ, ಭಾನುವಾರ ಬೆಳಗ್ಗೆ ಸಾಯಂಕಾಲ 8:30ಗೆಲ್ಲ ಊಟ ಮಾಡಿದು ನಾವಿಬ್ಬರು ಮಾತಾಡ್ಕೊತಾ ಇದ್ವಿ. ಮತ್ತು 9:30ಗೆ ಸೊಂಟ ನೋವ್ತೈತೆ, ಏನು ಮಾಡೋದು ಅಂತ. ಈ ಮಾಮೂಲಿ ಆಪ್ರೇಷನ್ ಮಾಡಿದ್ರೆ ನೋವ್ತಾ ಇರ್ತದೆ, ಅದು ಏನು ಪ್ರಾಬ್ಲಮ್ ಏನಿಲ್ಲ ಅಂತ ಹಂಗೆ ಇದ್ವಿ. ಮತ್ತು 10:30 ಮೇಲೆ 11 ಗಂಟೆಗೆ ಫುಲ್ಲು ನೋವು ಬಂತು. ಅಷ್ಟೊತ್ತಿಗೆ ನಮ್ಮ ಮಾಮ ಫೋನ್ ಹಚ್ಚಿ ಆಂಬುಲೆನ್ಸ್ ಬಂದಿತ್ತು. ಆಂಬುಲೆನ್ಸ್ 11:30 వచ్చి ಆಂಬುಲೆನ್ಸ್ ಎತ್ಕೊಂಡು వచ్చి ಆ ಪಾದ ಹಾಸ್ಪಿಟ್ಲಿಗೆ ಹೋದ್ವಿ. ಪಾದ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಲೋಪಲಿಗೆ ಎತ್ಕೊಂಡ್ವಿ. నేను ಗಾಡಿలో అందరూ వచ్చి ಲೋಪಲಿಗೆ ತೋರಿಸ್ಕೊಂಡ ಮೇಲೆ ಲೋಪಲ ದತ್ತಿ. ಸಂತಾನಹರಣ ಚಿಕಿತ್ಸೆ ಮಾಡಿದ ವೈದ್ಯೆ ಡಾಕ್ಟರ್ ವಾಣಿ ರೆಡ್ಡಿ ಅವರ ಬೇಜವಾಬ್ದಾರಿತನವೇ ಈ ಸಾವಿಗೆ ನೇರ ಕಾರಣ ಎಂದು ಮೃತಳ ಪತಿ ಎನ್ ಓಬುಲೇಶ್ ಮತ್ತು ಮೃತರ ಕುಟುಂಬಸ್ಥರು ಗಂಭೀರವಾಗಿ ಆರೋಪಿಸಿದ್ದಾರೆ. ಆಸ್ಪತ್ರೆಯ ಮುಂಭಾಗ ಜಮಾಯಿಸಿದ ಮೃತಳ ಪತಿ ಮತ್ತು ಸಂಬಂಧಿಕರು ವೈದ್ಯರ ವಿರುದ್ಧ ಘೋಷಣೆ ಕೂಗಿ ತಪ್ಪಿತಸ್ಥರ ವೈದ್ಯರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಮೃತ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಿಂದಾಗಿ ಆಸ್ಪತ್ರೆ ಆವರಣದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಚಿಂತಾಮಣಿ ಪೊಲೀಸರು ಪ್ರತಿಭಟನಾಕಾರರನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸಿದರು. ನಂತರ ಮೃತಳ ಗಂಡ ನೀಡಿದ ದೂರು ಸ್ವೀಕರಿಸಿ ಈ ಬಗ್ಗೆ ಹಿರಿಯ ವೈದ್ಯಕೀಯ ಅಧಿಕಾರಿಗಳಿಂದ ತನಿಖೆ ನಡೆಸಿ ವರದಿ ನೀಡುವ ಭರವಸೆ ನೀಡಿದ್ದಲ್ಲದೆ ಶವದ ಮರಣೋತ್ತರ ಪರೀಕ್ಷೆಯನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ನಡೆಸುವ ಬಗ್ಗೆ ಭರವಸೆ ನೀಡಿದ ನಂತರ ಪ್ರತಿಭಟನೆ ಅಂತ್ಯಗೊಂಡಿತು.
ನಂತರ ನಗರ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ನಂತರ ಶವದ ಮರಣೋತ್ತರ ಪರೀಕ್ಷೆಗಾಗಿ ಶವವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಮರಣೋತ್ತರ ಪರೀಕ್ಷೆಗೂ ಮುನ್ನ ಶವವಿದ್ದ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರಕ್ಕೆ ತಹಸೀಲ್ದಾರ್ ಸುದರ್ಶನ್ ಯಾದವ್ ಅವರು ಸಹ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ.